2026ರ ಮಖ ನಕ್ಷತ್ರದ ಭವಿಷ್ಯ ಪ್ರಕಾರ ಈ ವರ್ಷವು ಹಲವಾರು ಅಡೆತಡೆಗಳು, ಮಾನಸಿಕ ಒತ್ತಡ ಮತ್ತು ಅನಿರೀಕ್ಷಿತ ಬದಲಾವಣೆಗಳಿಂದ ತುಂಬಿರಬಹುದು. ಮಖ ನಕ್ಷತ್ರದವರು ಸಾಮಾನ್ಯವಾಗಿ ಆತ್ಮಗೌರವದ, ಅಹಂಕಾರವುಳ್ಳ ಮತ್ತು ನಾನು ಎಲ್ಲವನ್ನೂ ಮಾಡಬಲ್ಲೆ ಎಂಬ ಮನೋಭಾವದವರಾಗಿರುತ್ತಾರೆ. ಆದರೆ 2026ರಲ್ಲಿ ಈ ಸ್ವಭಾವವೇ ಅವರಿಗೆ ಹಾನಿ ತರಬಹುದಾದ ಪ್ರಮುಖ ಕಾರಣವಾಗಬಹುದು. ಈ ವರ್ಷವು ನಿಮಗೆ ತಾಳ್ಮೆಯ ಪರೀಕ್ಷೆಯಾಗಿದ್ದು, ಎಲ್ಲ ಕ್ಷೇತ್ರಗಳಲ್ಲಿಯೂ ಪ್ರಯತ್ನಕ್ಕಿಂತ ವಿಳಂಬ, ನಿರಾಶೆ ಮತ್ತು ಅಸಮಾಧಾನದ ಅನುಭವಗಳು ಹೆಚ್ಚು ಇರಬಹುದು. ವೃತ್ತಿಜೀವನದ ದೃಷ್ಟಿಯಿಂದ ವರ್ಷವು ಆರಂಭದಿಂದಲೇ ಒತ್ತಡದ ಮತ್ತು ಗೊಂದಲದಿಂದ ಕೂಡಿರುತ್ತದೆ. ಕೆಲಸದ ಸ್ಥಳದಲ್ಲಿ ನಿಮ್ಮ ಶ್ರಮ ಗುರುತಿಸಲ್ಪಡದಂತಾಗಬಹುದು, ಸಹೋದ್ಯೋಗಿಗಳು ಸಹಕಾರ ನೀಡದಂತಾಗಬಹುದು ಮತ್ತು ಹಿರಿಯ ಅಧಿಕಾರಿಗಳೊಂದಿಗೆ ಸಂಬಂಧಗಳು ಹದಗೆಡುವ ಸಾಧ್ಯತೆಯಿದೆ. ಕೆಲವರಿಗೆ ತಮ್ಮ ಕೆಲಸದ ದಿಕ್ಕು ಸ್ಪಷ್ಟವಾಗದೇ ಇರಬಹುದು. ಕೆಲಸದ ಸ್ಥಿರತೆ ಕಳೆದು ಹೋಗುವ ಭೀತಿ ಕಾಣಬಹುದು. ಕೆಲಸದ ಒತ್ತಡದಿಂದಾಗಿ ತಪ್ಪು ನಿರ್ಧಾರಗಳು ಅಥವಾ ಅಸಮಾಧಾನಕರ ಬದಲಾವಣೆಗಳು ಸಂಭವಿಸಬಹುದು. ಹೊಸ ಯೋಜನೆಗಳು ನಿರೀಕ್ಷಿತ ರೀತಿಯಲ್ಲಿ ನಡೆಯದೆ ಹಣಕಾಸಿನ ನಷ್ಟ ಉಂಟುಮಾಡಬಹುದು. ವ್ಯಾಪಾರಿಗಳಾದವರು ಪಾಲುದಾರರೊಂದಿಗೆ ಭಿನ್ನಾಭಿಪ್ರಾಯಕ್ಕೆ ಒಳಗಾಗುವ ಸಾಧ್ಯತೆಯಿದೆ. ಹೂಡಿಕೆ ಅಥವಾ ವ್ಯವಹಾರ ವಿಸ್ತರಣೆಗಾಗಿ ತೆಗೆದುಕೊಳ್ಳುವ ತಪ್ಪು ನಿರ್ಧಾರಗಳು ನಷ್ಟದ ಕಾರಣವಾಗಬಹುದು. ಹಣಕಾಸಿನ ದೃಷ್ಟಿಯಿಂದ 2026 ವರ್ಷವು ಅಸ್ಥಿರ ಮತ್ತು ಒತ್ತಡದ ಸಮಯವಾಗಬಹುದು. ಆರ್ಥಿಕ ಲಾಭಕ್ಕಿಂತ ಖರ್ಚುಗಳು ಹೆಚ್ಚಾಗುತ್ತವೆ. ಮನೆಯ ವ್ಯಯ, ಮಕ್ಕಳ ಶಿಕ್ಷಣ, ಆರೋಗ್ಯ ಅಥವಾ ವಾಹನ ದುರಸ್ತಿಗಳಂತಹ ಅನಿರೀಕ್ಷಿತ ವೆಚ್ಚಗಳು ನಿಮ್ಮ ಉಳಿತಾಯವನ್ನು ಕಳೆದು ಹೋಗುವಂತೆ ಮಾಡಬಹುದು. ಕೆಲವು ಸಂದರ್ಭಗಳಲ್ಲಿ ಸಾಲದ ಒತ್ತಡವು ಎದುರಾಗಬಹುದು. ಹಣಕಾಸಿನ ನಿರ್ಧಾರಗಳಲ್ಲಿ ಅತಿವಿಶ್ವಾಸದಿಂದ ವರ್ತಿಸಿದರೆ ನಷ್ಟ ತಪ್ಪಿಸಲು ಸಾಧ್ಯವಾಗುವುದಿಲ್ಲ. ಹಳೆಯ ಹೂಡಿಕೆಗಳಿಂದ ನಿರೀಕ್ಷಿತ ಫಲ ದೊರೆಯದ ಸಾಧ್ಯತೆಯಿದೆ ಮತ್ತು ಹೊಸ ಹೂಡಿಕೆಗಳು ಅಪಾಯಕಾರಿಯಾಗಬಹುದು. ಆರೋಗ್ಯದ ವಿಷಯದಲ್ಲಿ 2026ರ ವರ್ಷವು ಎಚ್ಚರಿಕೆಯ ಸೂಚನೆ ನೀಡುತ್ತದೆ. ಮಖ ನಕ್ಷತ್ರದವರು ಸಾಮಾನ್ಯವಾಗಿ ಶಕ್ತಿಶಾಲಿಗಳು, ಆದರೆ ಈ ವರ್ಷ ದೈಹಿಕ ಮತ್ತು ಮಾನಸಿಕ ಶಕ್ತಿ ಕುಂದುವ ಸಾಧ್ಯತೆಯಿದೆ. ಮಾನಸಿಕ ಒತ್ತಡ, ನಿದ್ರಾಹೀನತೆ ಮತ್ತು ಆತಂಕದ ಸಮಸ್ಯೆಗಳು ಹೆಚ್ಚಾಗಬಹುದು. ಅಜೀರ್ಣ, ರಕ್ತದೊತ್ತಡ ಅಥವಾ ನರಗಳ ಒತ್ತಡದಂತಹ ಸಮಸ್ಯೆಗಳು ಕಾಡಬಹುದು. ಕೇತು ಗ್ರಹದ ಪ್ರಭಾವದಿಂದ ಮನಸ್ಸು ಅಶಾಂತವಾಗಿರುತ್ತದೆ, ತೀರ್ಮಾನಗಳಲ್ಲಿ ಗೊಂದಲ ಉಂಟಾಗಬಹುದು. ಅನಾರೋಗ್ಯದ ಲಕ್ಷಣಗಳನ್ನು ನಿರ್ಲಕ್ಷಿಸಿದರೆ ನಂತರ ಗಂಭೀರ ಸಮಸ್ಯೆಗಳಿಗೆ ಕಾರಣವಾಗಬಹುದು. ಸಂಬಂಧಗಳು ಮತ್ತು ಪ್ರೇಮ ಜೀವನವು ಈ ವರ್ಷ ತುಂಬಾ ಅಸ್ಥಿರವಾಗಿರಬಹುದು. ವಿವಾಹಿತರಿಗೆ ಸಂಗಾತಿಯೊಂದಿಗೆ ವಾಗ್ವಾದಗಳು ಹೆಚ್ಚಾಗುವ ಸಾಧ್ಯತೆಯಿದೆ. ಕೆಲಸದ ಒತ್ತಡ ಮತ್ತು ಸಮಯದ ಕೊರತೆಯಿಂದ ಸಂಬಂಧಗಳಲ್ಲಿ ಅಸಮಾಧಾನ ಉಂಟಾಗಬಹುದು. ಸಂವಹನದ ಕೊರತೆ, ಅಹಂಕಾರದ ವರ್ತನೆ ಅಥವಾ ಅತಿಯಾದ ಭಾವನಾತ್ಮಕ ಪ್ರತಿಕ್ರಿಯೆಗಳು ಬಾಂಧವ್ಯವನ್ನು ಹಾಳು ಮಾಡಬಹುದು. ಪ್ರೇಮ ಸಂಬಂಧಗಳಲ್ಲಿ ತಪ್ಪು ತಿಳುವಳಿಕೆಗಳು, ಅನುಮಾನಗಳು ಮತ್ತು ಭಿನ್ನಾಭಿಪ್ರಾಯಗಳು ಕಾಣಿಸಿಕೊಳ್ಳಬಹುದು. ಕೆಲವು ಸಂದರ್ಭಗಳಲ್ಲಿ ದೀರ್ಘಕಾಲದ ಸಂಬಂಧ ಮುರಿಯುವ ಸಾಧ್ಯತೆಗಳು ಇವೆ. ಅವಿವಾಹಿತರಿಗೆ ಹೊಸ ಸಂಬಂಧಗಳು ಪ್ರಾರಂಭವಾದರೂ ಅವು ಶಾಶ್ವತವಾಗದ ಅಥವಾ ನಿರಾಶೆ ನೀಡುವಂತಾಗಬಹುದು. ಶಿಕ್ಷಣ ಮತ್ತು ವಿದ್ಯಾರ್ಥಿ ಜೀವನದಲ್ಲಿ ಕೂಡ ಈ ವರ್ಷ ಅಡೆತಡೆಗಳ ಕಾಲ. ಏಕಾಗ್ರತೆ ಕುಂದುವುದು, ಉತ್ಸಾಹ ಕಡಿಮೆಯಾಗುವುದು ಮತ್ತು ಪರೀಕ್ಷಾ ಫಲಿತಾಂಶಗಳಲ್ಲಿ ನಿರೀಕ್ಷೆಗೂ ಕಡಿಮೆ ಅಂಕ ಬರುವ ಸಾಧ್ಯತೆಯಿದೆ. ವಿದ್ಯಾರ್ಥಿಗಳು ಸಣ್ಣ ತಪ್ಪುಗಳಿಂದ ದೊಡ್ಡ ನಷ್ಟ ಅನುಭವಿಸಬಹುದು. ಗುರುಗಳ ಮಾರ್ಗದರ್ಶನವನ್ನು ನಿರ್ಲಕ್ಷಿಸಿದರೆ ಹಾದಿ ತಪ್ಪುವ ಸಾಧ್ಯತೆ ಹೆಚ್ಚು. ಆಧ್ಯಾತ್ಮಿಕವಾಗಿ ಈ ವರ್ಷ ಗೊಂದಲದ ಅವಧಿಯಾಗಿದೆ. ಕೇತು ಗ್ರಹದ ಪ್ರಭಾವದಿಂದ ಮನಸ್ಸು ಅಸ್ಥಿರವಾಗುತ್ತದೆ, ಆತ್ಮವಿಶ್ವಾಸ ಕಡಿಮೆಯಾಗುತ್ತದೆ ಮತ್ತು ಯಾವ ದಿಕ್ಕಿನಲ್ಲಿ ಸಾಗಬೇಕು ಎಂಬ ಅನುಮಾನಗಳು ಹೆಚ್ಚಾಗುತ್ತವೆ. ಧ್ಯಾನ ಅಥವಾ ಪೂಜೆ ಮಾಡುವ ಮನಸ್ಸು ಇದ್ದರೂ ಅದರಲ್ಲಿ ಶಾಂತಿ ದೊರೆಯದ ಸ್ಥಿತಿ ಉಂಟಾಗಬಹುದು.
2026ರಲ್ಲಿ ಮಖ ನಕ್ಷತ್ರದವರಿಗೆ ಸಂಬಂಧಗಳ ವಿಷಯದಲ್ಲಿ ವಿಶೇಷವಾಗಿ ಹೆಚ್ಚು ಜಗಳ, ಮನಸ್ತಾಪ ಮತ್ತು ಭಾವನಾತ್ಮಕ ಅಶಾಂತಿ ಉಂಟಾಗುವ ಸಾಧ್ಯತೆಗಳು ಹೆಚ್ಚಾಗಿವೆ. ಈ ವರ್ಷವು ಗ್ರಹ ಚಲನೆಯ ದೃಷ್ಟಿಯಿಂದ ಕೇತು ಮತ್ತು ಶನಿ ಎರಡರ ಪ್ರಭಾವಕ್ಕೆ ಒಳಪಟ್ಟಿರುತ್ತದೆ ಮತ್ತು ಇವು ಎರಡು ಗ್ರಹಗಳು ಮನಸ್ಸಿನ ಶಾಂತಿಯನ್ನು ಹಿಂಸಿಸುವ, ಅಂತರಂಗದ ಸಮತೋಲನವನ್ನು ಪರೀಕ್ಷಿಸುವ ಶಕ್ತಿಯನ್ನು ಹೊಂದಿವೆ. ವರ್ಷದ ಆರಂಭದಿಂದಲೇ ಮನೆಯೊಳಗಿನ ವಾತಾವರಣದಲ್ಲಿ ಒತ್ತಡ ಮತ್ತು ಅಸಹಕಾರದ ಭಾವನೆ ಕಾಣಬಹುದು. ಸಂಗಾತಿಯೊಂದಿಗೆ ಚಿಕ್ಕ ವಿಷಯಗಳ ಮೇಲೂ ವಾಗ್ವಾದಗಳು ಉಂಟಾಗಬಹುದು. ಕೋಪದ ಪ್ರತಿಕ್ರಿಯೆಗಳು ಅಥವಾ ಅಹಂಕಾರದ ನುಡಿಗಳು ಸಂಬಂಧದಲ್ಲಿ ದೂರವನ್ನು ತರಬಹುದು. ಈ ಸಮಯದಲ್ಲಿ ನಾನು ಸರಿ ಎಂಬ ಅಹಂಕಾರದಿಂದ ಮಾತುಗಳು ತೀವ್ರವಾಗಿ ಹೊರಬರುವ ಸಾಧ್ಯತೆ ಇದೆ. ಇದು ಮುಂದೆ ದೊಡ್ಡ ಮನಸ್ತಾಪಕ್ಕೆ ಕಾರಣವಾಗಬಹುದು. ಕೆಲವೊಮ್ಮೆ ಕುಟುಂಬ ಸದಸ್ಯರ ಮಧ್ಯೆ ಸಹ ಪರಸ್ಪರ ಅರ್ಥ ಮಾಡಿಕೊಳ್ಳುವಲ್ಲಿ ವಿಫಲತೆ ಕಂಡುಬರುತ್ತದೆ. ಮಧ್ಯ ವರ್ಷದ ಸಮಯದಲ್ಲಿ ಆಗಸ್ಟ್ ಶನಿ ಮತ್ತು ಕೇತು ಎರಡರ ಪ್ರಭಾವ ಹೆಚ್ಚು ಬಲವಾಗಿರುವುದರಿಂದ ಮನಸ್ತಾಪದ ತೀವ್ರತೆ ಹೆಚ್ಚಾಗುತ್ತದೆ. ಹಿಂದಿನ ವಿಷಯಗಳನ್ನು ಪುನಃ ತಂದು ಚರ್ಚಿಸುವುದು, ಹಳೆಯ ತಪ್ಪುಗಳನ್ನು ನೆನಪಿಸಿಕೊಂಡು ಅಸಮಾಧಾನ ವ್ಯಕ್ತಪಡಿಸುವುದು ಅಥವಾ ಸಂಗಾತಿಯ ಮೇಲೆ ಅನುಮಾನ ಪಡುವ ಮನೋಭಾವ, ಇವು ಈ ಅವಧಿಯಲ್ಲಿ ಹೆಚ್ಚು ಸಂಭವಿಸಬಹುದು. ಪ್ರೇಮ ಸಂಬಂಧದಲ್ಲಿರುವವರಿಗೆ ಈ ಅವಧಿ ಅತ್ಯಂತ ಪರೀಕ್ಷೆಯ ಕಾಲವಾಗಬಹುದು. ಅನೇಕ ಬಾರಿ ಮಾತಿನ ಅರ್ಥ ತಪ್ಪಾಗಿ ಗ್ರಹಿಸಲ್ಪಡಬಹುದು ಮತ್ತು ತಾತ್ಕಾಲಿಕ ಬೇಸರದಿಂದ ದೂರವಾಗುವ ಪರಿಸ್ಥಿತಿಗಳು ಎದುರಾಗಬಹುದು. ವಿವಾಹಿತರ ಜೀವನದಲ್ಲಿ ಸಹ ಸಂವಹನದ ಕೊರತೆ ಮತ್ತು ಭಾವನಾತ್ಮಕ ದೂರವು ದೊಡ್ಡ ಸಮಸ್ಯೆಯಾಗಿ ಪರಿಣಮಿಸಬಹುದು. ಕೆಲಸದ ಒತ್ತಡ, ಕುಟುಂಬದ ಜವಾಬ್ದಾರಿಗಳು ಅಥವಾ ಆರ್ಥಿಕ ತೊಂದರೆಗಳು, ಈ ಎಲ್ಲವುಗಳು ಒಟ್ಟಾಗಿ ಮನಸ್ಸಿನಲ್ಲಿ ಅಶಾಂತಿಯನ್ನು ಹೆಚ್ಚಿಸುತ್ತವೆ. ಕೆಲವರು ತಮ್ಮ ಸಂಗಾತಿಯ ಮೇಲೆ ನಿರ್ಲಕ್ಷ್ಯ ತೋರಿಸುವ ಸಾಧ್ಯತೆಗಳು ಇವೆ. ಇದರ ಪರಿಣಾಮವಾಗಿ ಸಂಬಂಧದಲ್ಲಿ ಕಹಿತನ ಹೆಚ್ಚಾಗುತ್ತದೆ. ಸಂಗಾತಿಯ ಮಾತು ಅಥವಾ ಸಲಹೆಯನ್ನು ತಿರಸ್ಕರಿಸುವ ರೀತಿಯ ವರ್ತನೆಯೂ ಕೂಡ ಮನಸ್ತಾಪಕ್ಕೆ ಕಾರಣವಾಗಬಹುದು. ಆದರೆ ಈ ವರ್ಷದಲ್ಲಿ ಅತಿ ದೊಡ್ಡ ಪರೀಕ್ಷೆ ಎಂದರೆ ಸಹನೆ. ಭಾವನಾತ್ಮಕ ನಿಯಂತ್ರಣ ಕಳೆದುಕೊಂಡರೆ ಸಂಬಂಧ ಹಾಳಾಗುವ ಸಾಧ್ಯತೆಗಳು ಹೆಚ್ಚು. ಕುಟುಂಬದ ಹಿರಿಯರ ಹಸ್ತಕ್ಷೇಪದಿಂದ ಕೆಲವು ಸಂದರ್ಭಗಳಲ್ಲಿ ಜಗಳಗಳು ಶಮನವಾಗಬಹುದು. ಆದರೆ ಕೆಲವು ವೇಳೆ ಮಾತಿನ ತೀವ್ರತೆಯಿಂದ ದೀರ್ಘಕಾಲದ ಅಂತರಗಳು ನಿರ್ಮಾಣವಾಗಬಹುದು. ಕೆಲವರಿಗೆ ವಿಚ್ಛೇದನದ ಆತಂಕ ಅಥವಾ ತಾತ್ಕಾಲಿಕ ದೂರದ ಜೀವನವೂ ಎದುರಾಗಬಹುದು. ವರ್ಷಾಂತ್ಯದ ವೇಳೆಗೆ ಅಕ್ಟೋಬರ್-ಡಿಸೆಂಬರ್ ಶನಿ ಮತ್ತು ಗುರುಗಳ ದೃಷ್ಟಿ ಸ್ವಲ್ಪ ಸಮತೋಲನ ತರಲಾರಂಭಿಸುತ್ತವೆ. ಆದರೆ ಆಗಾಗ್ಗೆ ಉಂಟಾಗುವ ಅಸಹನೆ, ಹಠ ಮತ್ತು ಭಾವನಾತ್ಮಕ ಶೀತತೆ ಇನ್ನೂ ಉಳಿಯಬಹುದು. ಈ ಅವಧಿಯಲ್ಲಿ ಮಾತುಗಳ ಬದಲು ಮೌನ ಹೆಚ್ಚಾದರೆ ಅದು ಸಂಬಂಧದಲ್ಲಿ ದೂರದೂರಿತವನ್ನು ಹೆಚ್ಚಿಸಬಹುದು. ಒಟ್ಟಿನಲ್ಲಿ 2026ರ ಮಖ ನಕ್ಷತ್ರದವರಿಗೆ ಇದು ಸಾವಕಾಶವಾಗಿ ನಡೆದುಕೊಳ್ಳಬೇಕಾದ, ತಾಳ್ಮೆಯಿಂದ ಎದುರಿಸಬೇಕಾದ ವರ್ಷ. ಅತಿವಿಶ್ವಾಸ, ಕೋಪ ಅಥವಾ ಅಹಂಕಾರದಿಂದ ತೆಗೆದುಕೊಳ್ಳುವ ಯಾವುದೇ ನಿರ್ಧಾರಗಳು ನಷ್ಟಕ್ಕೆ ಕಾರಣವಾಗಬಹುದು. ಕೆಲಸದಲ್ಲಿ ವಿಳಂಬ, ಹಣಕಾಸಿನಲ್ಲಿ ಅಸ್ಥಿರತೆ, ಆರೋಗ್ಯದಲ್ಲಿ ಕುಂದು ಮತ್ತು ಸಂಬಂಧಗಳಲ್ಲಿ ದೂರದೂರಿತ, ಈ ಎಲ್ಲ ಅಂಶಗಳು ನಿಮ್ಮ ಧೈರ್ಯವನ್ನು ಪರೀಕ್ಷಿಸುತ್ತವೆ. ಆದರೆ ಈ ನಕಾರಾತ್ಮಕ ಅವಧಿಯೂ ಕೂಡ ಒಂದು ಪಾಠವನ್ನು ಕಲಿಸುತ್ತದೆ. ಅದು ತಾಳ್ಮೆ ಮತ್ತು ವಿನಮ್ರತೆ. ಈ ವರ್ಷದಲ್ಲಿ ನಿಮಗೆ ತೋರುವ ಎಲ್ಲ ಅಡೆತಡೆಗಳು ಕೇವಲ ತಾತ್ಕಾಲಿಕವಾದವು. ನೀವು ಅಹಂಕಾರವನ್ನು ಬಿಟ್ಟು ಶಾಂತವಾಗಿ ಯೋಚಿಸಿದರೆ ಈ ಸಂಕಟಗಳೇ ಭವಿಷ್ಯದ ಬಲವಾದ ನೆಲೆಯಾಗುತ್ತವೆ. 2026ರ ಮಖ ನಕ್ಷತ್ರದ ವರ್ಷವು ನಿಜಕ್ಕೂ ಕಠಿಣ. ಆದರೆ ಸತ್ಮಾರ್ಗದಲ್ಲಿ ಇರಲು ಇದು ಒಂದು ಅಗತ್ಯವಾದ ಜಾಗೃತಿ ವರ್ಷವೂ ಆಗಿದೆ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೀವು ನೋಡಬಹುದು.